ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಂದೀಶ್ ನಾಗೇಂದ್ರ ಯೂಟ್ಯೂಬ್ ಚಾನಲ್. ಸಂತೋಷ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನಾನು ಮತ್ತು ನನ್ನ ಶಿಷ್ಯ ಬಂದು ಇಲ್ಲಿ ಪಾರ್ಕಲ್ಲಿ ಕುಂತ್ಕೊಂಡಿದ್ದೀವಿ. ಅದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಅಯೋಗ್ಯ ಸಿನಿಮಾದ ರಿವ್ಯೂ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಅಯೋಗ್ಯ ಸಿನಿಮಾ ಬಂದು ವಿಲೇಜ್ ಬ್ಯಾಕ್ಗ್ರೌಂಡ್ ಥರ ಇರೋದ್ರಿಂದ ನಾವು ಅದೇ ಈ ಥರ ಒಂದು ಅಟ್ಮಾಸ್ಫಿಯರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ನಾವು ಇವಾಗ ಆ್ಯಕ್ಚುಲಿ ಫಸ್ಟು ಅಯೋಗ್ಯ 1 ಬಗ್ಗೆ ಮಾತಾಡ್ತೀವಿ. ಸೊ ಅಯೋಗ್ಯ 1 ಬಂದು ಒಂದು ಒಳ್ಳೆ ಗುಡ್ ಎಂಟರ್ಟೈನ್ಮೆಂಟ್ ಇತ್ತು. ಬಟ್ ನನಗೆ ಬೇಸಿಕಲಿ ಬಹಳ ಅದರಲ್ಲಿ ಸೀರಿಯಸ್ಲಿ ನನಗೆ ತುಂಬ ಬೇಜಾರಾಯಿತು. ಏನಕ್ಕೆ ಅಂದರೆ ಆ ಜಿಂಕೆ ಮಾಂಸ ಮತ್ತು ನಮ್ಮ ಬಾಸು ರವಿಶಂಕರ್ ಅವ್ರ ಕೈಲಿ ಅದನ್ನೆಲ್ಲ ನನಗೆ ತುಂಬ ಪೇಯ್ನ್ ಆಯ್ತು. ಅದು ಹೇಳ್ಕೊಳಕ್ಕಾಗದೆ ಹೋದಷ್ಟು ನೋವು. ಸೀರಿಯಸ್ಲಿ ಮದರ್ ಪ್ರಾಮಿಸ್, ನನಗೆ ಸಿನಿಮಾ ಇಷ್ಟ ಆಯಿತು. ಒಬ್ಬ ಮೇಯ್ನ್ ಲೀಡು ವಿಲನ್ನು ಮತ್ತು ಆ ಲೆವೆಲ್ಗೆ ಆರ್ಮುಗ ಆ ಥರ ಎಲ್ಲ ಇರಬೇಕಾದ್ರೆ ಅವ್ರ ಕೈಲಿ ಆ ಕೆಲಸ ಮಾಡಬಾರ್ದು. ಕಾಮಿಡಿ ಮಾಡೋಕ್ಕೆ ಅಂತಲೇ ಕೆಲವೊಂದು ಆ್ಯಕ್ಟರ್ಗಳಿರ್ತಾರೆ, ಅವ್ರ ಕೈಲಿ ಏನು ಮಾಡಿಸಿದ್ರೂ ನಡೆಯುತ್ತೆ. ಒಬ್ಬ ಲೀಡ್ ಆ್ಯಕ್ಟ್ರು ವಿಲನ್ ಆ್ಯಕ್ಟ್ರ್ ಕೈಲಿ ಅದನ್ನು ಮಾಡಿಸೋದು ಸರಿ ಇಲ್ಲ ಅಂತ ಅನಿಸುತ್ತೆ. ಬಟ್ ಓಕೆ, ಎನಿವೇ ಅದು ಸಕ್ಸಸ್ ಆಯಿತು, ಅವ್ರು ದುಡ್ಡು ಮಾಡ್ಕೊಂಡ್ರು, ಏನೋ ಆಯಿತು ಬಿಡಿ, ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಅದು ಬಿಟ್ಟು ಅಯೋಗ್ಯ 2 ಬಗ್ಗೆ ಬಂದು ನಮ್ಮ ಚಂದು ಅವ್ರು ಹೇಳ್ತಾರೆ ಫಸ್ಟು, ಅದಾದಮೇಲೆ ನಾನು ಹೇಳ್ತೀನಿ. ಹೇಳಿ ಚಂದು ಅವರೇ, ಅಯೋಗ್ಯ 2 ಬಗ್ಗೆ ನಿಮಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು? ಏನಿಲ್ಲ, ಫಸ್ಟ್ ಆಫ್ ಆಲ್ ಬಂದು ಡೈರೆಕ್ಟರ್ ಬಂದು ಸೇಮ್ ಇದ್ದಾರೆ. ಆ್ಯಸ್ ಯೂಶುವಲ್ ರೋಲ್ಸ್ ಎಲ್ಲನೂ ಹೀರೋ ಹೀರೋಯಿನ್ ಅವರೇ ಇದ್ದಾರೆ, ಕಂಟಿನ್ಯೂ ಮಾಡಿದ್ದಾರೆ. ಓಕೆ, ಸ್ಟೋರಿನ 1ನಲ್ಲಿ ಏನು ಕಂಪ್ಲೀಟ್ ಮಾಡಿದ್ರು ಅದನ್ನ ಮುಂದೆ ಹೇಗೆ ಅದ್ರಲ್ಲಿ ಅಧ್ಯಕ್ಷ ಆಗೋದ್ರು, ಅಧ್ಯಕ್ಷ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ತೋರ್ಸೋದಕ್ಕೆ ಅಯೋಗ್ಯ 2 ಮಾಡಿದ್ದಾರೆ. ಓಕೆನಾ? ಅದ್ರಲ್ಲಿ ಏನೇನಾಗುತ್ತೆ, ಏನೇನು ನಡೆಯುತ್ತೆ ಅಂತ ಅಂದ್ರೆ ಅದರಲ್ಲಿ ನಮಗೆ ಕಾಮಿಡಿ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸ್ತು. ಹೌದು, 1 ಹೋಲಿಸ್ಕೊಂಡ್ರೆ 2ನಲ್ಲಿ ಸ್ವಲ್ಪ ಕಾಮಿಡಿ ಕಡಿಮೆ ಇದೆ. ಅದು ಬಿಟ್ಟರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ 2ನಲ್ಲಿ ಏನಾಗುತ್ತೆ, 1ನಲ್ಲಿ ಬಂದು 1 ಓಟಿಂದ ಅಜ್ಜಿ ಓಟಿಂದ ಅವರು ಸಿನಿಮಾ ಅಂದರೆ ಅವನು ಓಟ್ ಏನು ಗ್ರಾಮ ಪಂಚಾಯತಿ ಓಟಲ್ಲಿ ಗೆಲ್ತಾನೆ. ಆ್ಯಕ್ಚುಲಿ ಅವನು ಅಧ್ಯಕ್ಷ ಆಗಿರೋದಿಲ್ಲ. ಈ ಫಿಲಮಲ್ಲಿ ಅವನು ಅಧ್ಯಕ್ಷ ಆಗೋದೇ ಮ್ಯಾಟರ್. ಹೌದು, ಅರ್ಥ ಆಯ್ತಾ? ಅಧ್ಯಕ್ಷ ಆಗೋದಕ್ಕೆ ಅವರೆಲ್ಲ ರೆಸಾರ್ಟ್ ರಾಜಕಾರಣ ಅದೆಲ್ಲ ಸಿನಿಮಾದಲ್ಲಿ ಅಂದರೆ ನಿಜ ಜೀವನದಲ್ಲಿ ಕೇಳಿರ್ತೀವಲ್ಲ, ಅದನ್ನು ಸ್ವಲ್ಪ ರಿಲೇಟೆಡ್ ಆಗಿ ತೋರಿಸಿದ್ದಾರೆ. ಅದರಲ್ಲೊಂದು ಅರ್ಥ ಇದೆ. ಅದರಲ್ಲಿ ಬಿಟ್ಟರೆ ನಾನು ಮೊದಲು ಪಾಸಿಟಿವ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸಿನಿಮಾ ಎಂಟರ್ಟೈನ್ಮೆಂಟಿಗೆ ಬಂದರೆ 50-50 ಅಂತ ನಾನು ಹೇಳ್ತೀನಿ. ಯಾಕಂದರೆ ಆ 50-50ಗೂ ರೀಸನ್ ಇದೆ. ಕೆಲವೊಂದು ಆರ್ಟಿಸ್ಟ್ಗಳು ಮಾತ್ರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ವೆಲ್ಡ್ ಪರ್ಫಾರ್ಮೆನ್ಸು ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ನಾನೇನಾದರೂ ಕೊಡೋಕೆ ಬಂದರೆ ರವಿಶಂಕರ್ ಅವ್ರಿಗೆ ಕೊಡ್ತೀನಿ. ಆ ಪಂಚಿಂಗ್ ಡೈಲಾಗ್ಸ್ ಇದೆಯಲ್ಲ, ಇದು ಒಂದು ನಾರ್ಮಲ್ ಡೈಲಾಗ್ನ ಒಬ್ಬ ಕಲಾವಿದ ಆದವನು ಪಂಚ್ ಇಟ್ಕೊಂಡು ಹೊಡೆದ್ರೆ ಅದು ಕಾಮಿಡಿ ಕ್ಲಿಕ್ ಆಗುತ್ತೆ. ಅದನ್ನು ಎಲ್ಲ ಸಿನಿಮಾದಲ್ಲೂ ಗಮನಿಸ್ಬೇಕಾಗತ್ತೆ. ಆ್ಯಸ್ ಎ ಕಲಾವಿದ ನಾವು ಗಮನಿಸ್ತಾ ಇರ್ತೀವಿ ಅದನ್ನೆಲ್ಲ. ಅದು ಬಿಟ್ಟರೆ ಆ್ಯಸ್ ಯೂಶುವಲ್ ನಮ್ಮ ಸಾಧು ಮಹಾರಾಜ್ ಅವರು ಏನು ಮಾಡಿದ್ದಾರೆ ಗೊತ್ತಾರಿ, ಒಳ್ಳೆ ಡೈಲಾಗ್ ಹೇಳ್ತೀನಿ ಕೇಳಿ. ಇನ್ನು ಮುಂದೆ ಯಾರಾದ್ರೂ ರೋಡ್ ಸೈಡ್ ಅಲ್ಲಿ ಸುಸು ಮಾಡಿದ್ರು ಕಂಡ್ರೆ ರಾಗಿ ಬಾಯ್ ಅಂತ ಒಂದು ಪಾತ್ರ. ಸೊ ಮೇಜರ್ ಇವರಿಬ್ರು ಪಾರ್ಟು ಬಹಳ ಸಖತ್ತಾಗಿದೆ. ಸೊ ಇದೇ ಮೇಯ್ನು ಸ್ಟ್ರೆಂತ್ ಬಂದು ರೈಟಿಂಗ್ ಚೆನ್ನಾಗಿದೆ. ಸೊ ಅವ್ರು ಪಂಚಿಂಗ್ ಕೊಡಬೇಕು ಅಂತಂದರೆ ನಾರ್ಮಲ್ ಅದು ಇದನ್ನ ಡೈಲಾಗ್ನ ರೈಟಿಂಗ್ ತುಂಬ ಚೆನ್ನಾಗಿದೆ. ರೈಟಿಂಗ್ ಅಪ್ರಿಸಿಯೇಷನ್ ಇದೆ. ಅದು ಬಿಟ್ಟರೆ ಡೈರೆಕ್ಷನು ತುಂಬ ಚೆನ್ನಾಗಿದೆ. ಸ್ವಲ್ಪ ಹೀರೋಗೆ ಒತ್ತು ಕೊಡಬೇಕಾಗತ್ತಾ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಹೀರೋಯಿಂದ ನಾನು ಸ್ವಲ್ಪ ಕಡಿಮೆ ಎಂಟರ್ಟೈನ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಹೋಗಿದ್ವಿ ಬಿಡಿ. ಫಸ್ಟ್ ಆಫ್ ಆಲ್ ಹೋಗಿದ್ದ ಕಾರಣನೇ ಬಂದು ಸಾಧಕ್ ಕೋಕಿಲ ಅವ್ರಿಗೋಸ್ಕರನೇ ಹೋಗಿದ್ದು. ಹೀರೋಯಿಂದ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆ್ಯಸ್ ನೀನಾಸಮ ಸತೀಶ್ ಅವ್ರು ನೋಡ್ತಾ ಇದ್ರು ವಿಡಿಯೋನ, ಅವ್ರಿಗೂ ಹೇಳ್ತಾ ಇದ್ದೀನಿ, ಪರ್ಫಾರ್ಮೆನ್ಸ್ ಬೇಸ್ ಹೋದರೆ ನೀವು ಬಂದು ಕಾಮಿಡಿ ಹೀರೋ, ಯು ಆರ್ ನಾಟ್ ಎ ಕಮರ್ಷಿಯಲ್ ಹೀರೋ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನು ಹೇಗೆ ನನ್ನ ದೇಹ ಹೇಗಿದೆ, ನನ್ನ ಫೇಸ್ ಹೇಗಿದೆ, ಅದ್ರ ಬೇಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ನೀವು ಬಂದು ಕಾಮಿಡಿ ಹೀರೋ, ಕಾಮಿಡಿನ ಇಟ್ಕೊಂಡು ಸಿನಿಮಾ ಮಾಡಿ. ಒಂದು ಫೈಟ್ ಅಂತ ಬಂದರೆ ಎಕ್ಸಾಂಪಲು ಒಂದು ಆ ಥಿಯೇಟ್ರ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಥಿಯೇಟ್ರಲ್ಲಿ ಒಂದು ಮಂಡ್ಯ ಬಗ್ಗೆ ಕೆಟ್ಟದ್ದು ಮಾತಾಡ್ತಾನೆ, ನೆಕ್ಸ್ಟ್ ಸೀನಲ್ಲೇ ಓಡಾಡ್ಸ್ಕೊಳ್ತೀರಾ. ಏನು ಮಾಸ್ ಎಲಿವೇಶನ್ ಫೈಟು ಅವಶ್ಯಕತೆ ಇಲ್ಲ. ಒಬ್ಬ ಕಾಮಿಡಿ ಇರೋದಲ್ಲ, ಅವಶ್ಯಕತೆ ಇಲ್ಲ. ನೀವು ಹೇಳ್ತಾ ಏನು ಕೇಳಿ, ನೀವು ಕಾಮಿಡಿ ಇರೋ ಅಲ್ವಾ, ಈ ಥರ ಕಾಮಿಡಿ ಸಿನಿಮಾ ಬಿಟ್ಟು ಕಮರ್ಷಿಯಲ್ ಸಿನಿಮಾನೇ ಮಾಡಿ. ಅದ್ರಲ್ಲಿ ಆ ಥರ ಫೈಟ್ ತೋರಿಸಿ, ವಿ ಆರ್ ಅಕ್ಸೆಪ್ಟಿಂಗ್, ನಾವು ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. ಅದು ಬಿಟ್ಟು ಒಂದು ಕಾಮಿಡಿ ಫಿಲಮಲ್ಲಿ ನೀವು ಒಬ್ಬ ಕಾಮಿಡಿ ಹೀರೋ ಆಗಿ ಆ ರೀತಿ ಅಗ್ರೆಷನ್ ಫೈಟು, ಎದೊಳೋದು ಬೀಳೋದು ಮನೆ ಕಳೋದು ಅದಿಲ್ಲ. ಇಲ್ಲೇ ಬಿದ್ಕೊಂಡು ಒದ್ದಾಡೋದು ನ್ಯಾಚುರಲ್ ಆಗಿರಲಿ. ಹಳ್ಳಿ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ನ್ಯಾಚುರಲ್ ಆಗಿದ್ದರೆ ಬಹಳ ಆಪ್ಟ್ ಆಗುತ್ತೆ. ಅದು ಎಂಟರ್ಟೈನ್ ಬೇಸ್ ಆಗಿ ವರ್ಕ್ ಆಗುತ್ತೆ. ಅದು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಫೈಟ್ ತುಂಬ ವೆರಿ ಅಗ್ರೆಸಿವ್, ವೆರಿ ಅಗ್ರೆಸಿವ್. ಈವನ್ ಕ್ಲೈಮ್ಯಾಕ್ಸ್ ಫೈಟ್ ಕೂಡ
ರವಿಚಂದ್ರನೆಲ್ಲ ಬರೋದಿದೆಯಲ್ಲ ಅದು ಇನ್ನೂ ಅಗ್ರೆಸಿವ್. ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ ಒಂದು ಕಾಮಿಡಿ ಫಿಲಮ್ಗೆ. ಈವನ್ ಬಜೆಟ್ ಕೂಡ ನೀವು ಸೇವ್ ಮಾಡ್ಕೋಬೋದು ಅದನ್ನೆಲ್ಲ ಮಾಡ್ದಲ್ಲೇ ಇರೋದ್ರಿಂದ. ನ್ಯಾಚುರಲಾಗಿ ಕೊಡಿರಿ. ಮುಂಗಾರು ಮಳೆಯಲ್ಲಿ ಫೈಟ್ ಇದೆಯಲ್ಲ, ಯಾವ್ದು ಹೇಳೋ, ಮುಂಗಾರು ಮಳೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅವನು ನಂದಿನಿನ ಇನ್ನೊಬ್ಬ ಪ್ರೀತಿಸ್ತಾ ಇರ್ತಾನಲ್ಲ, ಅವನಿಗೂ ಗಣೇಶ್ಗೂ ಒಂದು ಫೈಟ್ ಇದೆ. ದಿಗಂತ್ ಕೊಡಿಯಕ್ಕೆ ಹೋಯ್ತಾನ ಅವನು, ಅವಾಗ ಫೈಟ್ ಇದೆ. ಎಷ್ಟು ನ್ಯಾಚುರಲ್ ಆಗಿದೆ ಗೊತ್ತಾ ಫೈಟ್ ಅದು. ಸೊ ಆ ಥರ ಒಂದು ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ನೆಗೆಟಿವ್ ಹೇಳೋಣ, ಹೇಳ್ತಾ ಹಿಂಗೆ ಕೇಳ್ಕೊಳ್ಳಿ. ನೆಗೆಟಿವ್ಲಿ ಒಂದು ಹೆಣ್ಮಕ್ಳು ದೇಹದ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಂತ ಅಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ದೇಹ ಇನ್ ದ ಸೆನ್ಸ್ ಬಾಡಿ ಸ್ಟ್ರಕ್ಚರು ಒಂದು ಒಳ್ಳೆ ರೀತಿಯಲ್ಲಿದ್ದರೆ ಹೀರೋಯಿನ್ ನೀವು ಸೈಡ್ ಆ್ಯಕ್ಟರ್ಗಳು, ನಾವು ಉಮಾಶ್ರೀ ಅವ್ರಿಗೆ ಅಥವಾ ಬೇರೆ ಯಾವುದೋ ಕ್ಯಾರೆಕ್ಟರ್ಗೆ ಹೋಗ್ಬಿಟ್ಟು ನೀನು ಹಿಂಗಿರಬಾರ್ದು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆ ಪಾತ್ರಕ್ಕೆ ಇದಕ್ಕೆ ಅದು ಸೆಟ್ ಆಗ್ತಾರೆ. ನೀವು ಆ್ಯಸ್ ಅ ಹೀರೋಯಿನ್ ಆಗಿ ಅದು ದಿಸ್ ಇಸ್ ನಾಟ್ ರೈಟ್, ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಈ ಮಾತುಗಳಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಸೊ ನೆಕ್ಸ್ಟು ಬಂದು ಡೈರೆಕ್ಟರ್ ಮಹೇಶ್ ಕುಮಾರ್ ಅವರೇ ಅಯೋಗ್ಯ 1 ಗುಡ್ ಚೆನ್ನಾಗಿದೆ, ಅಯೋಗ್ಯ 2 ಚೆನ್ನಾಗಿದೆ. ದಯವಿಟ್ಟು ನೀವು ಆ್ಯಸ್ ಎ ಡೈರೆಕ್ಟರ್ ಆಗಿ ಕ್ರಿಯೇಟಿವ್ ಮೈಂಡ್ ಇಟ್ಕೋಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಓಡ್ತಿದೆ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ, ಗುಡ್. ಬಟ್ ನೀವು ಒಂದು ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ಇಟ್ಕೊಂಡು ಸ್ವಲ್ಪ ಬುಕ್ಸ್ನ ಜಾಸ್ತಿ ಓದಿ, ಸ್ವಲ್ಪ ಅಪ್ಗ್ರೇಡ್ ಆಗಿ ಹೊಸ ಟೆಕ್ನಾಲಜಿಗಳನ್ನೆಲ್ಲ ತಿಳ್ಕೊಂಡು ಅದನ್ನು ಅಪ್ಗ್ರೇಡ್ ಆಗಿ ಬಳಸ್ಕೊಳ್ಳಿ. ಇವಾಗಲೂ ಹೇಳ್ತಾ ಇದ್ದೀನಿ, ಜೋಗಿ ಪ್ರೇಮ್ ಅವರು 3 ಲಕ್ಷ ಇಟ್ಕೊಟ್ಟಿದ್ದಾರೆ, ಬಟ್ ಇವತ್ತು ಮಾರ್ಕೆಟಲ್ಲಿ ಅವ್ರಿಗೆ ವ್ಯಾಲ್ಯೂ ಇಲ್ಲ. ಬಿಕಾಸ್ ದೇ ಆರ್ ನಾಟ್ ಅಪ್ಡೇಟೆಡ್. ರಾಜಮೌಳಿ ಅವರು ಅಷ್ಟು ವರ್ಷದಿಂದನೂ ಮಾಡ್ತಿದ್ದಾರೆ, ಈವನ್ ಅವ್ರಿಗೆ ಬೆಲೆ ಇದೆ ಇವತ್ತು ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಅವರು ಅಪ್ಡೇಟ್ ಆಗಿದ್ದಾರೆ. ನೀವೂ ಕೂಡ ಇಂಡಸ್ಟ್ರಿನಲ್ಲಿ ರೈಟಿಂಗ್ ತುಂಬ ಚೆನ್ನಾಗಿದೆ. ಹಿಂಗೆಲ್ಲ ನಾನು ಅದೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ರೈಟಿಂಗ್ ಎಲ್ಲ ಚೆನ್ನಾಗಿದೆ, ಅದನ್ನೆಲ್ಲ ಪಾಸಿಟಿವ್ ಏನಲ್ಲಿ ಸ್ವಲ್ಪ ಅಪ್ಡೇಟ್ ಆಗಬೇಕು. ಅದೊಂದೇ ನಿಮಗೆ ಸಜೆಷನ್ನು. ಸ್ವಲ್ಪ ಕತೆ ಮೇಲೆ ಜಾಸ್ತಿ ಒತ್ತು ಕೊಡಿ. ಈ ಸಿನಿಮಾದಲ್ಲಿ ಕತೆ ನನಗೇನು ಕತೆ, ಅದು ಕತೆ ಅಲ್ವಾ, ಇಟ್ ಈಸ್ ಜಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಅನ್ನಿಸ್ಬಿಡ್ತು. ಕತೆ ಮೇಲೆ ಒತ್ತು ಕೊಡಿ. ನೀವು ಒಂದು ಸಾಮಾಜಿಕ ಕಳಕಳಿಯಿಂದ ಇಟ್ಕೊಂಡು ಮಾಡಬೇಕು. ಬರೀ ಎಂಟರ್ಟೈನ್ಮೆಂಟ್ ಬೇಸ್ ಅಂದರೆ ದ ಲೈಫ್ ಈಸ್ ನಾಟ್ ಓನ್ಲಿ ಅಬೌಟ್ ಕಾಮಿಡಿ, ನಾಟ್ ಓನ್ಲಿ ಅಬೌಟ್ ಸೀರಿಯಸ್ನೆಸ್. ಇಟ್ ಈಸ್ ಎಂಟರ್ಟೈನ್ಮೆಂಟ್ ಪ್ಲಸ್ ಲೈಫ್ ಸೈಕಾಲಜಿ, ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು. ಸ್ವಲ್ಪ ತಿಳುವಳಿಕೆ ಹೇಳಬೇಕು. ನಾವಿವತ್ತು ಇಷ್ಟೊಂದೆಲ್ಲ ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕ್ತಾ ಇದ್ದೀವಿ ಅಂದರೆ ಸಿನಿಮಾಗಳಲ್ಲಿ ಕಲ್ತಿರೋ ಒಳ್ಳೆ ಗುಣ ನಡತೆಗಳನ್ನೇ ಕಾರಣ. ಸೊ ನೀವು ಅಟ್ಲೀಸ್ಟ್ ಒಂದು 15% ಮಿನಿಟ್ಸ್ ಆದ್ರೂ ಇದಕ್ಕೋಸ್ಕರ ಮೀಸಲಿಟ್ಟು ನೀವು ಒಳ್ಳೆ ಹೇಳ್ಕೊಟ್ರೆ ಸಮಾಜ ಚೆನ್ನಾಗಿ ಸುಧಾರಣೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೇ. ಆ್ಯಕ್ಚುಲಿ ಸಿನಿಮಾ ಬಂದು ನಾನೇ ಹೇಳ್ತಾ ಇದ್ದೀನಿ 50-50 ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎಂಟರ್ಟೈನ್ಮೆಂಟ್ ಬೇಸಿಗೆ ಬಂದರೆ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ನಿಮಗೆ ಮೈಂಡ್ ಸ್ವಲ್ಪ ಫ್ರೆಶ್ ಆದಂಗೆ ಆಗುತ್ತೆ, ನಿಜವಾಗ್ಲೂ ಫ್ರೆಶ್ ಆದಂಗೆ ಆಗುತ್ತೆ. ಇದು ನಾನು ಪ್ರಾಮಿಸ್ ಮಾಡ್ತೀನಿ, ಇಟ್ ವಿಲ್ ಬಿ ವೆರಿ ಗುಡ್ ಮೂವಿ. ಏನು ಮಿತ್ತು ನಮಗೆ ಗೊತ್ತಿಲ್ಲದೆ ಇರೋ ಅಯ್ಯೋಲೋ ನಿಲ್ಸ್ಕೊಂಡ್ಲಗಣ ಗಾಡಿ ಅಲ್ಲೇ ಇದಪ್ಪ. ಏನೋ ಮಾತಾಡ್ತೀಯ ಹೇಳೋದು? ಆಯ್ತು, ಹಲೋ ಸಾಯ್ ಬಾಯ್ ಅಂತ ಹೇಳಿದ್ದೀನಿ ಸಾಕು. ಹಾಂ, ನೀನು ಬಾಯ್ ಯಾವಾಗ ಹೇಳದ್ನಲ್ಲ ಹೇಳೋದಾ? ಸೊ ನಮ್ಮ ಚಂದನ್ ಅವರು ಇನ್ನು ಮುಂದಕ್ಕೆ ಟೇಕ್ ಓವರ್ ಮಾಡ್ತಿದ್ದಾರೆ. ಕವನ್ ಚಂದನ್ ಅವರೇ, ನಿಮ್ಗೆ ಏನು ಅನಿಸಿಕೆಗಳನ್ನ ಸ್ವಲ್ಪ ಹೇಳ್ಬಿಡಿ. ನಮ್ಮ ನಂದೀಶ್ ಸರ್ ಅವರು ಎಲ್ಲ ನಿಮಗೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಅದ್ರ ಬಗ್ಗೆ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನನಗೆ ತುಂಬ ಇಷ್ಟ ಆಗಿದ್ದು ಕಾಮಿಡಿ ಸೆನ್ಸು. ಇನ್ನೊಂದು ಸ್ವಲ್ಪ ಬೇಕಿತ್ತೇನೋ. ನಮ್ಮ ಯಾರು ಸಾಧು ಅವರು ತುಂಬ ಚೆನ್ನಾಗಿ ಕಾಮಿಡಿನ ಹಿಡಿದಿದ್ದಾರೆ. ಅವ್ರ ಸ್ಕ್ರೀನ್ ಮೇಲೆ ಬಂದರೆ ನಗು ಬರುತ್ತೆ. ಎಲ್ಲರೂ ಮೌನವಾಗಿರ್ತಾರೆ. ಅವ್ರು ಬಂದಿದ್ದ ತಕ್ಷಣ ಎಲ್ಲರೂ ಜೋರಾಗಿ ಕೂಗಾಡ್ಕೊಂಡು ಒಬ್ಬ ಒಳ್ಳೆ ಹೀರೋಗೆ ಬೆಲೆ ಕೊಟ್ಟಂಗೆ ಕೊಡ್ತಾರೆ. ಯಾಕೆಂದರೆ ಅವರೆಲ್ಲರೂ ನಗಿಸ್ತಾರೆ. ಹಂಗಾಗಿ ಅವ್ರು ಇರಬೇಕಾಗಿತ್ತು ಅಂತ ಹೇಳಿ ಫಸ್ಟ್ ಆಫ್ ಅಲ್ಲಿ ಅವರಿಲ್ಲ, ಅದೇ ಬೇಜಾರು. ಅವ್ರನ್ನ ಫಸ್ಟ್ ಆಫ್ ಅಲ್ಲಿ ಹಾಕೊಂಡು ಇನ್ನೊಂದು 2 ಸೀನ್ಸ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಮಿಡಿ ಸೀನ್ಸ್ ಯೂಸ್ ಆಗ್ತಿತ್ತು. ಸತೀಶ್ ಅವ್ರನ್ನ ಒಂದು 20 ನಿಮಿಷ ತೆಗ್ಬಿಟ್ಟು ನಮ್ಮ ಸಾಧಕ ಹೋಗಿಲ್ಲ ಒಂದು 2-3 KGF ತಗೊಂಬಂದು ಹೊಡೆದ್ಬಿಟ್ಟಿದ್ರೆ ಮಾತ್ರ ಸಿನಿಮಾ ಪೀಕಲ್ಲಿ ನಿಜವಾಗ್ಲೂ ಸಖತ್ತಾಗಿ ನಂಬ್ತಿತ್ತು. ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಿದ್ರಿ, ಮಜಾಗಳು ಹೆಂಗಿದೆ ಗೊತ್ತಾ? ರಾಗಿ ಬಾಯಿ ನೆಕ್ಸ್ಟ್ ರಾಗಿ ರವಿಶಂಕರ್ ಡೈಲಾಗ್ ಇದೆ, ಇವನ್ ಯಾರು ನಮ್ಮ ಮನೆ ಮುಂದೆ ಬಂದ್ಬಿಟ್ಟು ನಾಯಿ ಬೊಗಳುತ್ತೆ ಹುಲಿ ಹೂಸುತ್ತೆ. ಸಖತ್ ಡೈಲಾಗ್ ಅವೆಲ್ಲ.
ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನೋಡಿ ಎಲ್ರು ಈ ನಿಯರೆಸ್ಟ್ ಥಿಯೇಟರ್ ಮಾಡಿ. ಸೊ ನಿಮ್ಗೆ ಈಗ ಎಲ್ಲಾ ಮಚ್ಚು, ಲಾಂಗು, ರೌಡಿಸಮು, ರಕ್ತ ಎಲ್ಲ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ. ಈ ಸಿನಿಮಾ ನೋಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ತಿಳ್ಕೊಂತೀವಿ. ಸೊ ಎಲ್ಲರೂ ನಮ್ಮ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. Daddy's home.